ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ಬ್ಲಾಗ್ ಬಂದು ಬುಧವಾರದ ಸಂಜೆ ಬ್ಲಾಗ್ ಆಗಿರುತ್ತೆ. ನಾನು ಆಫೀಸಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಕೂಡ ಫ್ರೆಶ್ ಆಗಿ ಆನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕಿಚನಿಗೆ ಬಂದಿದ್ದೀನಿ. ಇವತ್ತು ಸಿಂಪಲ್ ಆಗಿ ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ರೈಸ್ನ ಮಾಡ್ಕೊಂಡು ಬಿಡೋಣ. ಈ ರೈಸು ಬಂದು ಗದ್ದೆ ರೈಸು, ಹಾಗಾಗಿ ಈ ಕಲರ್ ಇದೆ. ಇದನ್ನು ಪಾಲಿಷ್ ಮಾಡಿರಲ್ಲ, ಅನ್ಪಾಲಿಷ್ ಆಗೇ ಇರುತ್ತೆ. ನಾನು ಬೇಕಂತೇಳಿ ಈ ರೈಸ್ನ ತರಿಸ್ಕೊಂಡಿದ್ದೆ. ತುಂಬಾ ರುಚಿಯಾಗಿ ಬರುತ್ತೆ ಅನ್ನ ಮಾತ್ರ ಇದರಲ್ಲಿ, ಹಾಗಾಗಿ ಬೇಕಂತಲೇ ತರಿಸ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಅಂದರೆ ನಾವು ನಾರ್ಮಲಾಗಿ ರೈಸ್ ವಾಶ್ ಮಾಡ್ಕೊತೀವಲ್ಲ, ಒಂದು ಸತಿ 2 ಸತಿ ಆ ರೀತಿ ಎಲ್ಲ ಆಗಲ್ಲ. ಒಂದು 3-4 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಅನಂತರ ಅನ್ನ ಮಾಡ್ಕೊಬೇಕು. ತುಂಬ ರುಚಿಯಾಗಿರುತ್ತೆ ಸಾಂಬಾರ್ ಜೊತೆಗೆ ಅನ್ನ ಇದು. ಹಾಗಾಗಿ ನಾನಿವತ್ತು ಮಡಿಕೆಲಿ ಅನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಲೇಟ್ ಆಗುತ್ತೆ ಅಂತೇಳಿ ಇವತ್ತು ಮಡಿಕೆಲಿ ಅನ್ನ ಮಾಡ್ಕೊಳ್ಳಿಲ್ಲ. ಯಾಕಂತಂದರೆ ಕುಕ್ಕರಲ್ಲಿ ಒಂದು 5-10 ನಿಮಿಷಕ್ಕೆಲ್ಲ ನಾವು ಅನ್ನನ ಮಾಡ್ಕೋತೀವಿ. ಆದರೆ ಮಡಿಕೆಲಿ ಹಾಗಾಗಲ್ಲ, ಒಂದು 10-15 ನಿಮಿಷ ಆದರೂ ಬೇಕಾಗುತ್ತೆ. 15 ನಿಮಿಷ ಅಂತೂ ಬೇಕೇ ಬೇಕು ಅನ್ನ ಆಗೋಷ್ಟೊತ್ತಿಗೆ, ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಬೇಡ ಅಂತೇಳಿ ಇವತ್ತು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ. ನಾನು ಬಂದಿದ್ದು ಕೂಡ 8 ಗಂಟೆ ಆಗೋಗಿತ್ತು ಆಫೀಸಿಂದ, ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ ಇಲ್ಲಿ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ವಿಷಲ್ ಹಾಕ್ಸ್ಕೊಳೋದು ಅಷ್ಟೇ. ತುಂಬಾ ಚೆನ್ನಾಗಾಗುತ್ತೆ, ಅನ್ನ ಮೆತ್ತಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅದರಲ್ಲೂ ಸಾಂಬಾರಿಗೆ ಅನ್ನಕ್ಕೆ ತುಂಬಾ ಹೊಂದ್ಕೊಳುತ್ತೆ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇಲ್ಲಿ ಸಾಂಬಾರಿಗೆ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಸಾಂಬಾರು ಮಾಡ್ತಿರೋದು. ನಾನೇನಾದರೂ ಆಫೀಸಿಂದ ಲೇಟಾಗಿ ಬಂದಾಗ ಈ ಥರ ಸಿಂಪಲ್ಲಾಗಿ ಡಿನ್ನರ್ನ ಮಾಡ್ಕೊಂಡು ಬಿಡ್ತೀನಿ. ತುಂಬ ಹೆವಿ ಡಿನ್ನರ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಯಾಕಂತಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ 9-9:30 ಊಟ ಮುಗಿಸ್ಕೊಂಡ್ರೆ ನಾವು ಸ್ವಲ್ಪ ರೆಸ್ಟ್ ಕೂಡ ಮಾಡ್ಬೋದು, ವಾಕ್ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಅದೇನೋ ಒಂದು ಚೆನ್ನಾಗಿ ಅನ್ಸೋದೇ ಇಲ್ಲ ನನಗೆ, ಏನೋ ಒಂಥರ ಅನಿಸುತ್ತೆ. ಹಾಗಾಗಿ ನನಗೆ ಊಟ ಮಾಡಿದ್ಮೇಲೆ ಒಂದು 10-15 ನಿಮಿಷ ಆದರೂ ಆರಾಮಾಗಿ ವಾಕ್ ಮಾಡಬೇಕು, ಆವಾಗ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಟೊಮೊಟೊ ಸಾಂಬಾರಿದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಹಾಗಾಗಿ ಈ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ. ಏನಿಲ್ಲ, ಇದಕ್ಕೆ 4 ಟೊಮೊಟೊ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಟೊಮೊಟೊದಲ್ಲಿ ಒಂದೊಂದ್ಸತಿ ಗೊತ್ತೇ ಆಗಲ್ಲ, ಹುಳ ಇರುತ್ತೆ. ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಕಟ್ ಮಾಡಿ ಹಾಕೋತೀನಿ, ಯಾಕಂದರೆ ನನಗೆ ಒಂದೊಂದ್ಸತಿ ಹುಳ ಇದ್ಬಿಡುತ್ತೆ ಅನ್ನೋ ಭಯ ಅನಿಸುತ್ತೆ. ಹಾಗಾಗಿ ಈ ಸಾಂಬಾರು ತುಂಬಾ ಬೇಗ ಆಗುತ್ತೆ, ನಿಜವಾಗ್ಲೂ ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೋಬೋದು. ಮತ್ತು ತುಂಬಾ ಸಿಂಪಲಾಗಿರುತ್ತೆ, ರುಚಿಯಾಗಿರುತ್ತೆ. ಅದರಲ್ಲೂ ಈ ರೈಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಈ ರೈಸ್ನ ಬಳಸ್ತೀರಾ ಅಂತಂದರೆ, ಆಲ್ರೆಡಿ ನೀವು ಬಳಸ್ತಿದ್ರೆ ಈ ಸಾಂಬಾರನ್ನ ಮಾಡ್ಕೊಂಡು ನೋಡಿ. ಈ ಸಾಂಬಾರು ಜೊತೆಗೆ ಆ ರೈಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ, ಒಂದು ಈರುಳ್ಳಿ ಮತ್ತು ಟೊಮೊಟೊ, ಇಲ್ಲಿ ಬೆಳ್ಳುಳ್ಳಿ 1 ಗೆಡ್ಡೆಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಈ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮತ್ತು ನಾನು ಯಾವಾಗಲೂ ಕೂಡ ಈ ರೀತಿ ಕರ್ಬೇ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಎತ್ತಿಟ್ಕೋತೀನಿ. ಆವಾಗ ಬೇಗ ಹಾಳಾಗಲ್ಲ ಕೂಡ. ನೋಡ್ತಿರ್ಬೋದು, ನಾನು ಹತ್ತತ್ರ ಇದನ್ನು 1 ವಾರ ಆಯಿತು ಈ ಥರ ಹಾಕಿ ಇಟ್ಕೊಂಡು. ತುಂಬಾ ಫ್ರೆಶ್ಶಾಗಿ ಕೂಡ ಇರುತ್ತೆ. ಕೊತ್ತಂಬರಿ ಸೊಪ್ಪಾಗಿರ್ಬೋದು ಅಥವಾ ಈ ಕರ್ಬೇ ಸೊಪ್ಪಾಗಿರ್ಬೋದು. ಆದರೆ ನಾವು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಾಗ ಟಿಶ್ಯೂ ಹಾಕಿ ಮೇಲೆ ಇಟ್ಬಿಟ್ರೆ ಬೇಗ ಹಾಳಾಗೋದು ಇಲ್ಲ ಕೂಡ. ನೋಡ್ತಿರ್ಬೋದು, ಆವಾಗಲೇ ನಾನೊಂದು ಟಿಶ್ಯೂ ಹಾಕಿದ್ದೆ, ಅದು ಸ್ವಲ್ಪ ಆ ನೀರಿಗೆ ಸ್ವಲ್ಪ ಮೆತ್ತಗಾಗಿತ್ತು. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಮತ್ತೆ ಹೊಸ ಟಿಶ್ಯೂ ಹಾಕಿ ಇಡ್ತೀನಿ. ಈ ರೀತಿ ಒಂದು 3 ದಿನಕ್ಕೆ ಒಂದ್ಸತಿ ಮಾಡ್ತೀನಿ. ಆವಾಗ ನಾವು ಹೇಗೆ ತೊಗೊಂಬಂದು ಇಟ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಒಂದು 10 ದಿನನಾದರೂ ಫ್ರೆಶ್ಶಾಗೇ ಇರುತ್ತೆ. ಕೊತ್ತಂಬರಿ ಸೊಪ್ಪಾಗಿರ್ಬೋದು ಅಥವಾ ಈ ಕರ್ಬೇ ಸೊಪ್ಪುಗಳಾಗಿರ್ಬೋದು, ಇಲ್ಲ ಈ ಸೊಪ್ಪುಗಳಾಗಿರ್ಬೋದು, ಎಲ್ಲನೂ ಕೂಡ ನಾನು ಇದೇ ರೀತಿಯಾಗಿ ಮಾಡ್ತೀನಿ ಯಾವಾಗಲೂ ಕೂಡ. ನೀವು ನೋಡ್ತಿರ್ಬೋದು, ಕರ್ಬೇ ಸೊಪ್ಪು ಕೂಡ ಅಷ್ಟೇ ನಾನು ತೊಗೊಂಬಂದು ಒಂದು ವೀಕ್ ಆಗ್ತಾ ಬಂತು. ಈ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ 1 ವೀಕ್ ಆಗ್ತಾ ಬಂತು, ಆದರೆ ಅಷ್ಟೇ ಫ್ರೆಶ್ಶಾಗಿದೆ. ಈ ರೀತಿ ನಾವು ಅವಾಗ ಟಿಶ್ಯೂನ ಚೇಂಜ್ ಮಾಡ್ಕೊತಿರ್ಬೇಕು. ಅಂದರೆ ಒಂದು 3 ದಿನಕ್ಕೆ ಒಂದ್ಸತಿ ಟಿಶ್ಯೂ ಚೇಂಜ್ ಮಾಡ್ತಿದ್ರೆ ಅಷ್ಟೇ ಫ್ರೆಶ್ಶಾಗಿರುತ್ತೆ. ಯಾಕಂದರೆ ಅದರಲ್ಲಿ ಮೇಲೆ ಟಿಶ್ಯೂ ಮೇಲೆ ನೀರು ಥರ ಆಗಿರುತ್ತೆ. ಅದೆಲ್ಲ ಚೇಂಜ್ ಮಾಡ್ತಿದ್ರೆ ಮತ್ತು ನಾವು ಹೊಸ ಟಿಶ್ಯೂಗಳು ಹಾಕೋತಾ ಇದ್ದರೆ ಅದೇ ಥರ ಫ್ರೆಶ್ಶಾಗಿ ಕೂಡ ಇರುತ್ತೆ ಸೊಪ್ಪು. ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತೀನಿ. ಏನಾದರೂ ಸೊಪ್ಪುಗಳ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು 2 ದಿನಕ್ಕೆ ಅಥವಾ 3 ದಿನಕ್ಕೆ ಒಂದೊಂದ್ಸತಿ ಈ ಥರ ತೆಗೆದು ನೋಡ್ತಾ ಇರಬೇಕು, ಅದೇನಾದರೂ ಹಾಳಾಗಿದೆಯಾ ಅಥವಾ ಟಿಶ್ಯೂ ಫುಲ್ ವೆಟ್ಟಾಗಿದೆಯಾ. ಈ ಥರ ನಾವು ಚೆಕ್ ಮಾಡ್ಕೋತಿದ್ರೆ ಅವಾಗೇನಾದರೂ ಟಿಶ್ಯೂ ಫುಲ್ ವೆಟ್ಟಾಗಿದೆ ಅಂತ ಅಂದರೆ ಅದನ್ನು ನಾವು ಚೇಂಜ್ ಮಾಡಿ ಇಟ್ಕೊಂಡ್ರೆ ಮತ್ತು ಹೊಸ ಟಿಶ್ಯೂ ಹಾಕ್ಕೊಂಡ್ರೆ ಈ ಥರ ಸೊಪ್ಪುಗಳು ಏನಿಲ್ಲ ಅಂದರೆ ಒಂದು 10 ದಿನ ಆರಾಮಾಗಿ ನೀಟಾಗಿ ಫ್ರೆಶ್ಶಾಗಿರುತ್ತೆ. ಆರಾಮಾಗಿ ಕೂಡ ಯೂಸ್ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ ಯಾರಾದರೂ ಈ ಥರ ಯೂಸ್ ಮಾಡ್ತಿಲ್ಲ ಅಂತಂದರೆ. ಈ ನೋಡಿ, ಆವಾಗಲೇ ನಾನು ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದೆ. ಅದಕ್ಕೇ ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಅದಾದ ನಂತರ ಇಲ್ಲಿ ಇದಕ್ಕೆ
ಧನಿಯಾ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಸಾಂಬಾರು ಪುಡಿ ಅಂತ ನಾವೇನು ಕರಿತೀವಿ ಆ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀವಿ. ನಾವಿಲ್ಲಿ ಸಾಂಬಾರು ಪುಡಿ ಮತ್ತು ಈ ಕೆಲವೊಬ್ರು ಮನೆಗಳಲ್ಲಿ 2 ಥರ ಸಾಂಬಾರು ಪುಡಿ ಮಾಡ್ಕೋತೀರ. ನಮ್ದು ಆ ಥರ ಎಲ್ಲ ಇರಲ್ಲ. ಯಾಕಂದರೆ ನಾವಿಲ್ಲಿ ಚಿಕನ್ನು ಮಟನ್ ಅದೇನು ತಿನ್ನಲ್ಲ. ಹಾಗಾಗಿ ನಾವು ಒಂದೇ ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ. ಎಲ್ಲ ಸಾಂಬಾರುಗಳಿಗೂ ಒಂದೇ ಥರ ಇರುತ್ತೆ. ನಮ್ಮದು ಸಾಂಬಾರು ಪುಡಿಗಳೆಲ್ಲ ಚೇಂಜ್ ಆಗಲ್ಲ. ಕೆಲವೊಬ್ರು ಈ ಮಟನ್ ಸಾಂಬಾರಿಗೊಂದು ಮತ್ತು ಬೇಳೆ ಸಾಂಬಾರಿಗೊಂದು ಈ ರೀತಿಯಾಗೆಲ್ಲ ನೀವು ಚೇಂಜ್ ಮಾಡ್ಕೋತೀರಾ. ಬಟ್ ನಮ್ದು ಈ ಥರ ಎಲ್ಲ ಚೇಂಜಸ್ ಏನೂ ಇರಲ್ಲ. ಒಂದೇ ಸಾಂಬಾರು ಪುಡಿ ಇರುತ್ತೆ. ನಾವು ಮಾಡ್ಕೋಬೇಕಾದ್ರೆ ಇದಕ್ಕೆಲ್ಲ ಕಾಳುಗಳು ಮಸಾಲೆ ಎಲ್ಲ ಸೇರಿಸಿ ಮಾಡ್ಕೊಳೋದ್ರಿಂದ ಪಲ್ಯಕ್ಕಾಗಿರ್ಬೋದು ಅಥವಾ ಈ ಸಾಂಬಾರುಗಳಿಗಾಗಿರ್ಬೋದು ನಮ್ಮದೆಲ್ಲ ಒಂದೇ ಥರ ಸಾಂಬಾರು ಪುಡಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ಸಾಂಬಾರು ಪುಡಿನ ಬಳಸ್ಕೊತಾ ಇದ್ದೀನಿ. ಇದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಸೇರಿಸ್ಕೊತೀನಿ. ಅದಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಳೋದು ಅಷ್ಟೇ. ಅದೇನಂತ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿ ಆಗಿತ್ತು. ನಾನೇನಾದರೂ ಮಿಕ್ಸಿ ಜಾರ್ದು ಕ್ಯಾಪ್ ಚೇಂಜ್ ಮಾಡ್ತೀನೋ ಅಥವಾ ಬೆಲ್ಟ್ ಚೇಂಜ್ ಮಾಡ್ತೀನೋ ಗೊತ್ತಾಗ್ತಿಲ್ಲ. ಇನ್ನೇನು ಮಿಕ್ಸಿ ಎಲ್ಲ ಆಯಿತು, ಎತ್ತಿಟ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಸಾಂಬಾರು ಅನ್ನೋಷ್ಟರಲ್ಲಿ ಈ ಥರ ಫುಲ್ಲು ಸಿಡಿದ್ಬಿಟ್ಟು ಎಲ್ಲ ಆಚೆ ಚೆಲ್ಬಿಡ್ತು. ನಾನು ಹಾಕಿರೋಂಥ ಟೀ ಶರ್ಟ್ ಮೇಲಂತೂ ಫುಲ್ ಹಾಗೇ ಹೋಯ್ತು ಅಂತಲೇ ಹೇಳ್ಬೋದು. ಅದನ್ನು ಕ್ಲೀನ್ ಮಾಡ್ಕೊಳೋಷ್ಟೊತ್ತಿಗೆ ನಂಗೆ ಸಾಕಾಗೋಯ್ತು. ಇನ್ನೊಂದು ನನ್ನ ಪುಣ್ಯ ಏನಂತ ಅಂದರೆ ನನ್ನ ಕಣ್ಣಿಗೇನು ಸಿಡ್ದಿಲ್ಲ, ಅದೊಂದು ಖುಷಿ ಪಡಬೇಕು. ಜಸ್ಟ್ ನನ್ನ ಡ್ರೆಸ್ ಮೇಲೆ ನನ್ನ ಕೈ ಮೇಲೆ ಅಷ್ಟೇ ಸಿಡ್ದಿದ್ದು. ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಏನಾದರೂ ಲಾಸ್ಟ್ ಟೈಮ್ ಥರ ನನ್ನ ಕಣ್ಣಿಗೆ ಸಿಡ್ತಿದ್ರೆ ಈ ಸತಿನೂ ತುಂಬ ಕಷ್ಟ ಆಗ್ತಿತ್ತು. ಲಾಸ್ಟ್ ಟೈಮ್ ಇದೇ ಥರ ಮಿಕ್ಸಿ ಮಾಡ್ಕೊಬೇಕಾದ್ರೆ ಅದು ಓಪನ್ ಆಗಿ ನನ್ನ ಕಣ್ಣಿಗೆಲ್ಲ ಸಿಡ್ದುಬಿಟ್ಟು 2 hours ಆದರೂ ಅದು ಕಣ್ಣಲ್ಲಿ ಉರಿ ಹೋಗೇ ಇರಲಿಲ್ಲ. ಎಷ್ಟು ತಣ್ಣೀರು ಹಾಕ್ಕೊಂಡ್ರೂ ಕೂಡ ಅದ್ರ ಉರಿ ಹೋಗ್ತಾನೆ ಇರಲಿಲ್ಲ. ಅಷ್ಟೊಂದು ಉರಿ ಪೇಯ್ನ್ ಆಗಿತ್ತು. ನಿಜವಾಗ್ಲೂ ನಾನು ಅತ್ತೇ ಬಿಟ್ಟಿದ್ದೆ. ಈ ಸತಿನೂ ಹಂಗೆ ಆಗಿಬಿಡುತ್ತೆ ಅಂತ ನಂಗೆ ಸಿಕ್ಕಾಬಿಟ್ಟೆ ಭಯ ಆಯಿತು. ಹೆಂಗೋ ಪುಣ್ಯ ನನ್ನ ಕಣ್ಣಿಗೇನು ಈ ಥರ ತುಂಬ ಒಂದೊಂದ್ಸತಿ ಎಡವಟ್ಟುಗಳು ಹಾಕ್ತಾನೆ ಇರುತ್ತೆ. ಅದರಲ್ಲೂ ಈ ಥರ ನಾನು ಲೇಟಾಗಿ ಬಂದಾಗ ತುಂಬ ಅರ್ಜೆಂಟ್ ಇರುತ್ತೆ, ಟೈಮ್ ಆಗಿದೆ ಅಂತ ಏನಾದರೂ ಕೆಲಸ ಮಾಡುವಾಗ ಈ ಥರ ಏನಾದರೂ ಒಂದೊಂದು ಸಮಸ್ಯೆಗಳು ಮಾಡ್ಕೋತಾನೆ ಇರ್ತೀನಿ ನಾನಂತೂ. ಹಾಗಾಗಿ ನಮ್ಮ ಮನೆಗೆ ಹುಷಾರಾಗಿ ನೋಡ್ಕೊಂಡು ಮಾಡಿ, ನೀನು ಅರ್ಜೆಂಟ್ ಮಾಡ್ತಾ ಇರ್ತೀನಿ ಅಂತ ಬೈತಾನೇ ಇರ್ತಾರೆ. ಆದರೂ ಕೂಡ ಈ ಥರ ಒಂದೊಂದ್ಸತಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ನೋಡಿ, ಏನೂ ಮಾಡೋಕ್ಕಾಗಲ್ಲ. ಈ ಥರ ಏನಾದರೂ ಪ್ರಾಬ್ಲಮ್ ಆದಾಗಲೂ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಕೂಡ. ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಅಡುಗೆ ಮಾಡೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ. ಹಾಗಾಗಿ ಒಂದೊಂದ್ಸತಿ ಬೇಜಾರನೇ ಅನಿಸ್ಬಿಡುತ್ತೆ. ಆವಾಗಲೇ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಇಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡು ಈ ಥರ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ನಾವು ಕ್ರಷ್ ಮಾಡಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ಈ ಕಡೆ ಒಂದು ಮಡಿಕೆನ ಇಟ್ಕೊಂಡು ಮಡಿಕೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೊಂಡು ಆಯಿಲು ಚೆನ್ನಾಗಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಇವೆರಡೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಇದಕ್ಕೆ ನಾವು ಆವಾಗಲೇ ಏನು ಕ್ರಷ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬೆಳ್ಳುಳ್ಳಿ, ಅದು ಕೂಡ ಸೇರಿಸ್ಕೊಂಡು ಮತ್ತು ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲೆನ, ಅದನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ ಆಗಿರುತ್ತೆ. ಒಂದು 15 ನಿಮಿಷಕ್ಕೆಲ್ಲ ಈ ಸಾಂಬಾರನ್ನ ಮಾಡ್ಕೋಬೋದು. ನಂತರ ಆಫೀಸ್ಗೂ ಹೋಗಿ ಮನೆಗೂ ಬಂದು ಅಡುಗೆ ತಿಂಡಿ ಮಾಡಿ ಟೈಮ್ ಇಲ್ಲ, ನಾವು ಬರೋದು ಲೇಟ್ ಆಗುತ್ತೆ ಮತ್ತು ದಿನ ಅಡುಗೆ ಮಾಡಬೇಕು, ಬೋರ್ ಆಗ್ತಿರುತ್ತೆ ಅಂತ ಅಂದಾಗ ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು. ಯಾಕಂತಂದರೆ ನಮಗೆ ಒಂದು 15 ನಿಮಿಷಕ್ಕೆಲ್ಲ ಅಡುಗೆ ಹಾಗೆ ಹೋಗುತ್ತೆ. ಈ ಕಡೆ ನೀವು ರೈಸಿಗೆ ಇಟ್ಕೊಂಡ್ರೆ ಈ ಕಡೆ ಸಾಂಬಾರು ರೆಡಿ ಮಾಡಿಕೊಂಡ್ರೆ ಸಾಂಬಾರು ಕೂಡ ರೆಡಿನೇ ಆಗೋಗ್ಬಿಡುತ್ತೆ. ಒಂದು 15 ನಿಮಿಷಕ್ಕೆಲ್ಲ ಊಟನೇ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಒಂದು ಹಪ್ಳನೋ ಅಥವಾ ಒಂದು ಉಪ್ಪಿನಕಾಯಿನ ಹಾಕ್ಕೊಂಡ್ರೆ ಒಳ್ಳೆ ಊಟ ಅಂತಲೂ ಕೂಡ ಹೇಳ್ಬೋದು. ಈ ಥರ ಯಾರಾದರೂ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಾನು ಆಫೀಸಿಂದ ಲೇಟಾಗಿ ಬಂದಾಗೆಲ್ಲ ಈ ರೀತಿಯಾಗಿ ಈಸಿಯಾಗಿರುವಂಥ ರೆಸಿಪಿಗಳೇ ಮಾಡ್ತೀನಿ. ತುಂಬ ಹೆವಿ ಫುಡ್ಡೆಲ್ಲ ಮಾಡೋಕ್ಕೋಗಲ್ಲ. ಹಾಗಾಗಿ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಲಾಸ್ಟಲ್ಲಿ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನಿಲ್ಲಿ ಮಸಾಲೆ ಜೊತೆಗೆ ಸಾಂಬಾರಿಗೆ ತೆಂಗಿನಕಾಯಿನ ರುಬ್ಬಿರಲಿಲ್ಲ. ಈ ರೀತಿಯಾಗಿ ಕೊನೆಯದಾಗಿ ತೆಂಗಿನಕಾಯಿನ ಸೇರಿಸ್ಕೊತೀನಿ, ಆವಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಅದನ್ನು ಸೈಡಿಗೆ ಇಟ್ಕೊಂಡು ಇಲ್ಲಿ ಒಂದು ಕೋಸಂಬರಿನ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನಿಲ್ಲಿ ಮೊಳಕೆ ಕಾಳು ಮತ್ತು ಸೌತೆಕಾಯಿನ ಬಳಸ್ಕೊಂಡು ಕೋಸಂಬರಿನ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ಹೇಗೆ ಅಂತ ಅಂದರೆ ಅನ್ನ ಸಾಂಬಾರು ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಏನಾದರೂ ಒಂದು ಸೈಡಿಗೆ ಇರಲೇಬೇಕು. ಅಥವಾ ಪಲ್ಯ ಆಗಿರ್ಬೋದು ಅಥವಾ ಈ ಸಲಾಡ್ಸು ಕೋಸಂಬರಿ ಈ ಥರ ಏನಾದರೂ ಒಂದು ಇರಲೇಬೇಕು. ಬರೀ ಹಪ್ಪಳ ಉಪ್ಪಿನಕಾಯಿ ಕೊಡ್ತೀನಿ ಅಂದರೆ ಇಷ್ಟನೇ ಪಡಲ್ಲ, ಯಾವ್ದಾದ್ರು ಪಲ್ಯ ಕೇಳ್ತಾರೆ. ಹಾಗಾಗಿ ಇವತ್ತು ಪಲ್ಯ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ ಅಷ್ಟೊಂದು. ಹಾಗಾಗಿ ಈಸಿ ಆಗಿರುವಂಥ ಒಂದು ಸಲಾಡ್ನ ಮಾಡ್ತಾ ಇದ್ದೀನಿ. ಏನಿಲ್ಲ, ಇದಕ್ಕೆ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು ತೊಗೊಂಡು ಅದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಸೌತೆಕಾಯಲ್ಲಿ ಅರ್ಧನೇ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕಡಿಮೆನೇ, ಇಲ್ಲಿ ತುಂಬ ಹೆವಿಯಾಗಿ ತಿನ್ನೋದು ಬೇಡ. ನೈಟು ಸ್ವಲ್ಪ ಲೈಟಾಗಿದ್ರೇ ಒಳ್ಳೆಯದು ಫುಡ್ಡು. ಹಾಗಾಗಿ ಅರ್ಧ ಸೌತೆಕಾಯಿನ ಸಿಪ್ಪೆಲ್ಲ ತೆಗೆದು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸಣ್ಣದಾಗಿರುವಂಥ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ.
ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ನಾನು ಯಾವಾಗಾದರೂ ಫ್ರೀ ಇರ್ತೀನಲ್ವ ಅಂಥ ಟೈಮ್ಗಳಲ್ಲಿ ಈ ತೆಂಗಿನಕಾಯಿನೆಲ್ಲ ಈ ಥರ ತುರಿದು ಒಂದು ಬಾಕ್ಸಲ್ಲಿ ಫ್ರೀಝರಲ್ಲಿ ಎತ್ತಿಟ್ಕೊತೀನಿ. ಈ ಥರ ಬೇಗ ಆಗಬೇಕು ಅಂದಾಗ ಅಥವಾ ನಮಗೆ ಈ ಥರ ಟೈಮ್ ಇಲ್ಲ ಅಂತಂದಾಗ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದು ವಾರಕ್ಕಾಗೋಷ್ಟೆಲ್ಲ ತೆಂಗಿನಕಾಯಿನ ತುರಿದು ಫ್ರೀಝರಲ್ಲಿ ಎತ್ತಿಟ್ಕೊಳಕ್ಕೆ ಹೋಗಲ್ಲ. ಒಂದು 3 ದಿನಕ್ಕಾಗೋಷ್ಟು ತೆಂಗಿನಕಾಯಿನ ತುರಿದು ಈ ಥರ ಫ್ರೀಝರಲ್ಲಿ ಎತ್ತಿಟ್ಕೊತೀನಿ. ಮತ್ತು ನಾನು ಫ್ರೀ ಇದ್ದಾಗ ಇದೇ ಥರ ತುರಿದು ಸ್ಟೋರೇಜ್ ಮಾಡ್ಕೋಬೋದು ಅಂತ. ಅದಾದಮೇಲೆ ಒಂದು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊತೀನಿ. ಒಂದು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸಲಾಡ್ ರೆಡಿಯಾಗಿ ಹೋಗ್ಬಿಡುತ್ತೆ. ಏನಾದರೂ ವೆಯ್ಟ್ ಲಾಸ್ ಮಾಡ್ತೀರಿ ಅನ್ನೋರಿಗೆ ಇದು ಬೆಸ್ಟ್ ರೆಸಿಪಿ ಕೂಡ. ಇದ್ರ ಜೊತೆಗೆ ಒಂದು ಫ್ರೂಟ್ಸು ಮತ್ತು ಈ ಸಲಾಡ್ಸ್ ಕೂಡ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಒಳ್ಳೊಳ್ಳೆ ಬ್ಲಾಗ್ಸೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತಾ ಇರ್ತೀನಿ. ಎಲ್ಲರೂ ಚೆನ್ನಾಗಿರಿ ಮತ್ತು ಖುಷಿಯಾಗಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.